ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಡಿಆರ್ಡಿಒದಲ್ಲಿ ಕರೆದಿರುವಂತಹ ಪೇಡ್ ಇಂಟರ್ನ್ಶಿಪ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದೆ ಸ್ನೇಹಿತರೆ. ಸೊ ಡಿಆರ್ಡಿಒ ಅಂತ ಹೇಳಿದ್ರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ನಿಮಗೆ ಕರೆದಿರುವಂತದ್ದು ಪೇಡ್ ಇಂಟರ್ನ್ಶಿಪ್ ಇರುತ್ತೆ ಸ್ನೇಹಿತರೆ. ಓಕೆನಾ, ಪೇಡ್ ಇಂಟರ್ನ್ಶಿಪ್ ರಿಕ್ರೂಟ್ಮೆಂಟ್ 2026. ಓಕೆನಾ, ಸೊ ಇದು ಡಿಆರ್ಡಿಒ INMAS. ಓಕೆನಾ, ಸೊ INMAS ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನೋಡಿ, ಇನ್ಸ್ಟಿಟ್ಯೂಟ್ ಆಫ್ ನ್ಯೂಕ್ಲಿಯರ್ ಮೆಡಿಸಿನ್ ಅಂಡ್ ಅಲೈಡ್ ಸೈನ್ಸಸ್ ಅಂತ ಹೇಳ್ಬಿಟ್ಟು ಇದು ಒಂದು ಲ್ಯಾಬ್ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ಲ್ಯಾಬ್ ಅಂದ್ರೆ ಆಫೀಸ್ ಅಲ್ಲಿ ನಿಮ್ಗೆ ಇಂಟರ್ನ್ಶಿಪ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ, 30 ಏಪ್ರಿಲ್ 2026 ಒಳಗಡೆ ನೀವು ಮೇಲ್ ಮುಖಾಂತರ ಅವ್ರಿಗೆ ಸೆಂಡ್ ಮಾಡ್ಬೇಕಾಗಿರುತ್ತೆ ಡೀಟೇಲ್ಸ್ ನ. ಓಕೆನಾ, ಯಾವ ರೀತಿ ಕಳ್ಸೋದು, ಏನ್ನ ಕಳ್ಸೋದು, ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಗೆ ನೀವು ಶೇರ್ ಮಾಡಿ ಸ್ನೇಹಿತರೆ. ಓಕೆನಾ, ಸೊ ಇದು ಡಿಆರ್ಡಿಒದಲ್ಲಿ INMS ಅಲ್ಲಿ ಪೇಡ್ ಇಂಟರ್ನ್ಶಿಪ್ ಇರುತ್ತೆ ಸ್ನೇಹಿತರೆ. 8 ಪೋಸ್ಟ್ ಗಳಿದಾವೆ. ಟೋಟಲ್ ವೇಕೆನ್ಸಿ ಪ್ರಾಜೆಕ್ಟ್ ಬೇಸ್ ಅಲ್ಲಿ ಇಂಟರ್ನ್ಶಿಪ್ ಇರುತ್ತೆ ಸ್ನೇಹಿತರೆ. ಓಕೆನಾ, ಫೈನಲ್ ಇಯರ್ BE BTech MSc MTech ಮಾಡುತ್ತಾ ಇರುವಂತಹ ಎಲ್ಲಾ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಮತ್ತು ಬಿಲೋ 28 ಇಯರ್ಸ್ ಸ್ನೇಹಿತರೆ, ಬಿಲೋ 28 ಇಯರ್ಸ್ ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ನ ಅಪ್ಲೈ ಮಾಡಬೇಕಾಗಿರುತ್ತೆ. 30 ಏಪ್ರಿಲ್ 2026 ಒಳಗಡೆ ನೀವು ಮುಗಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಇಮೇಲ್ ಮುಖಾಂತರ ಕಳಿಸ್ಬೇಕು. ಇಂಟರ್ನ್ಶಿಪ್ ಡ್ಯೂರೇಷನ್ ಬಂದು 6 ಮಂತ್ ಇರುತ್ತೆ ಸ್ನೇಹಿತರೆ. ಓಕೆನಾ, ಇದು ಒಂದು ಜಾಬ್ ಒಂದು ಲೊಕೇಶನ್ ಬಂದು ನಿಮಗೆ ಡೆಲ್ಲಿಯಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಇದು ಇಂಟರ್ನ್ಶಿಪ್ ಅಂಡರ್ ಗ್ರಾಜುಯೇಟ್ ಮತ್ತು ಪೋಸ್ಟ್ ಗ್ರಾಜುಯೇಟ್ 4 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಸೊ ವೇಕೆನ್ಸಿಗಳು 8 ವೇಕೆನ್ಸಿಗಳು ಇದಾವೆ ಸ್ನೇಹಿತರೆ ಟೋಟಲ್. ಓಕೆನಾ, ಸೊ ಇನ್ನು ಅಂಡರ್ ಗ್ರಾಜುಯೇಟ್ ಅಂತ ಹೇಳಿದ್ರೆ ನಿಮಗೆ BE BTech ಅಲ್ಲಿ 7th ಮತ್ತು 8th ಸೆಮಿಸ್ಟರ್ ಮಾಡ್ತಾ ಇರುವಂತಹ ಎಲ್ಲಾ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, ಸೊ ಇನ್ನು ಪೋಸ್ಟ್ ಗ್ರಾಜುಯೇಷನ್ ಇಂಟರ್ನ್ಶಿಪ್ ಅಲ್ಲಿ ಬಂದು MSc MTech ಮಾಡ್ತಾ ಇರುವಂತಹ 3rd or 4th ಸೆಮಿಸ್ಟರ್ ಅಲ್ಲಿ ಇರುವಂತಹ ಎಲ್ಲಾ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಇದಕ್ಕೆ ಸ್ಟೈಫೆಂಡ್ ಬಂದು ಮಂತ್ಲಿ 5000 ರೂಪೀಸ್ ಇರುತ್ತೆ. ಡ್ಯೂರೇಷನ್ 6 ಮಂತ್ ಇರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಈ ರೀತಿ ಇದೆ. ಅದ ನಂತರ ನೀವು ಲಾಸ್ಟ್ ಡೇಟ್ ಬಂದು 30 ಏಪ್ರಿಲ್ 2026 ಒಳಗಡೆ ನೀವು ಲಾಸ್ಟ್ ಡೇಟ್ ಇದೆ, ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೆಲೆಕ್ಷನ್ ಇಂಟಿಮೇಶನ್ ಬಂದು 15th ಮೇ ಒಳಗಡೆ ನಿಮಗೆ ಸೆಲೆಕ್ಷನ್ ಇಂಟಿಮೇಶನ್ ಕೊಡ್ತಾರೆ. ಇಂಟರ್ನ್ಶಿಪ್ ಜೂನ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಓಕೆನಾ, ಸೊ ನೀವು 30ನೇ ತಾರೀಕು ಹೋಗಿ ಏನು ಅಪ್ಲಿಕೇಶನ್ ಅಪ್ಲೈ ಮಾಡ್ತಿದ್ದೀರಾ, ಅದಾದ ನಂತರ ಸೆಲೆಕ್ಟ್ ಆಗಿರುವಂತಹ ಕ್ಯಾಂಡಿಡೇಟ್ಸ್ ನ 15 ಮೇಗೆ ನಿಮ್ಗೆ ಕಳಿಸ್ತಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ, ಡೈರೆಕ್ಟ್ ನಿಮ್ಗೆ ಅಕಾಡೆಮಿಕ್ ಮೆರಿಟ್ ಬೇಸ್ ಮೇಲೆ ಇರುತ್ತೆ. ಅದಾದ ನಂತರ ಇಂಟ್ರಾಕ್ಷನ್ ಇರುತ್ತೆ ಸ್ನೇಹಿತರೆ. ಇಂಟ್ರಾಕ್ಷನ್ ವಿಡಿಯೋ ಕಾಲ್ ಅಥವಾ ಫೋನ್ ಅಲ್ಲಿ ಕೂಡ ನಡಿಬಹುದು ಸ್ನೇಹಿತರೆ. ಓಕೆನಾ, ಯಾವುದೇ ರೀತಿಯ ರಿಟರ್ನ್ ಎಕ್ಸಾಮು ಅಥವಾ CBT ಅಥವಾ ಆನ್ಲೈನ್ ಎಕ್ಸಾಮು ಯಾವುದು ಕೂಡ ಇಲ್ಲ ಸ್ನೇಹಿತರೆ. ಓಕೆನಾ, ಸೊ ಜಸ್ಟ್ ಇಂಟ್ರಾಕ್ಷನ್ ಮತ್ತು ಅಕಾಡೆಮಿಕ್ ಮೆರಿಟ್ ಎಜುಕೇಶನ್ ಬೇಸ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆನಾ, ಸೊ DRDO ಅಂತಹ ಒಂದು ಪ್ರೆಸ್ಟೀಜಿಯಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಇದು ಡಿಪಾರ್ಟ್ಮೆಂಟ್ ಬಂದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ. DRDOದಲ್ಲಿ ನಿಮ್ಗೆ ಈ ಒಂದು ಇಂಟರ್ನ್ಶಿಪ್ ಮಾಡಿದೀರಾ ಅಂದ್ರೆ ನಿಮ್ಗೆ ಕೆಲಸ ಸಿಗೋದು ತುಂಬಾ ಈಸಿ ಆಗುತ್ತೆ ಸ್ನೇಹಿತರೆ. ಓಕೆನಾ, ಸೊ ಎಲ್ಲರೂ ಕೂಡ ಇದನ್ನ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ, ಸೊ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಅಫಿಷಿಯಲ್ ನೋಟಿಫಿಕೇಶನ್ ಫುಲ್ ಡೀಟೇಲ್ ಆಗಿ ಓದ್ಕೊಳ್ಳಿ ಸ್ನೇಹಿತರೆ. ಡೀಟೇಲ್ ಆಗಿ ಓದ್ಕೊಳ್ಳೋದಕ್ಕೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ಚೆಕ್ ಮಾಡ್ಕೊಂಡು ಓದ್ಕೋಬಹುದಾಗಿರುತ್ತೆ. ಅದಾನಂತರ ಡೀಟೇಲ್ಡ್ ಬಯೋ ಡೇಟಾ ಅಥವಾ ರೆಸ್ಯೂಮ್ ನ ಪ್ರಿಪೇರ್ ಮಾಡ್ಬೇಕಾಗಿರುತ್ತೆ. ರೆಸ್ಯೂಮ್ ಮಾಡಿಲ್ಲ ಅಂದ್ರೆ ರೆಸ್ಯೂಮ್ ಮಾಡ್ಕೊಳ್ಳಿ. ಅದಾದ ನಂತರ ಅಟ್ಯಾಚ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಓಕೆನಾ, ಸೊ ಎಜುಕೇಶನಲ್ ಸರ್ಟಿಫಿಕೇಟ್ಸ್, ID ಪ್ರೂಫ್, ರೀಸೆಂಟ್ ಪಾಸ್ಪೋರ್ಟ್ ಎಲ್ಲದನ್ನು ಕೂಡ ನೀವು ಅಟ್ಯಾಚ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಜೊತೆಗೆ ಮೆನ್ಷನ್ ದ ಪೋಸ್ಟ್ ಅಪ್ಲೈಡ್ ಇನ್ ಮೇಲ್ ಸಬ್ಜೆಕ್ಟ್. ಓಕೆನಾ, ಸೊ ಸಬ್ಜೆಕ್ಟ್ ಅಲ್ಲಿ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತಾ ಇದ್ದೀರಾ, ಅಂಡರ್ ಗ್ರಾಜುಯೇಟ್ ಇಂಟರ್ನ್ಶಿಪ್ ಅಥವಾ ಪ್ರಾಜೆಕ್ಟ್ ಇಂಟರ್ನ್ಶಿಪ್, ಪೋಸ್ಟ್ ಗ್ರಾಜುಯೇಷನ್ ಇಂಟರ್ನ್ಶಿಪ್ ಅಂತ ಹೇಳ್ಬಿಟ್ಟು. ಓಕೆನಾ, ಸೊ ಸೆಂಡ್ ಅಪ್ಲಿಕೇಶನ್ ಟು ದ ಅಫಿಷಿಯಲ್ ಇಮೇಲ್ ID. ಸೊ ಯಾವ ಇಮೇಲ್ ID ಅಂತಾನು ಕೂಡ ತಿಳಿಸ್ಕೊಡ್ತೀನಿ. ಫುಲ್ ಕಂಪ್ಲೀಟ್ ಆಗಿ ನೋಡ್ತಾ ಇರಿ, ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅದಕ್ಕೆ ನೀವು ಅಪ್ಲಿಕೇಶನ್ ಕೂಡ ಸೆಂಡ್ ಮಾಡಬಹುದಾಗಿರುತ್ತೆ. ಎನ್ಶೋರ್ ಸಬ್ಮಿಷನ್ ಬಿಫೋರ್ 30th ಏಪ್ರಿಲ್. ಓಕೆನಾ, ಸೊ 30 ಏಪ್ರಿಲ್ ಒಳಗಡೆ ನೀವು ಸೆಂಡ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ನೋಡಿ ಇನ್ನೊಂದ್ಸತಿ ಹೇಳ್ತೀನಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ಡಾಕ್ಯುಮೆಂಟ್ ಕರೆಕ್ಟ್ ಆಗಿರುವಂತದನ್ನ ಕಳಿಸ್ಬೇಕಾಗಿರುತ್ತೆ. ರೆಸ್ಯೂಮು, ಮಾರ್ಕ್ಸ್ ಕಾರ್ಡ್ಸ್ ಅಂಡ್ ಸರ್ಟಿಫಿಕೇಟ್ಸ್, ID ಪ್ರೂಫ್, ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಕಳಿಸ್ಬೇಕಾಗಿರುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಕಳಿಸ್ಬೇಕಾಗಿರುತ್ತೆ. ರೆಫರಲ್ ಲೆಟರ್, ಯಾವ್ದಾದ್ರು ನಿಮ್ಮ ಹತ್ರ ರೆಫರಲ್ ಲೆಟರ್ ಇತ್ತಂದ್ರೆ ಅದನ್ನು ಕೂಡ ಕೊಡಬಹುದು. ಮತ್ತು ಗೇಟ್ ಅಥವಾ NET ಸ್ಕೋರ್ ಕಾರ್ಡ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಸೆಂಡ್ ಮಾಡಬಹುದಾಗಿರುತ್ತೆ. ಓಕೆನಾ, ಜೊತೆಗೆ. ಓಕೆನಾ, ಯಾಕೆ ಅಂತ ಹೇಳಿದ್ರೆ ಗೇಟ್ ಮಾಡಿರುವಂತಹ ಕ್ಯಾಂಡಿಡೇಟ್ಸ್ ಇದ್ರೆ ಅವ್ರಿಗೂ ಆದಷ್ಟು ಈಸಿಯಾಗಿ ತಗೊಳ್ತಾರೆ ಸ್ನೇಹಿತರೆ. ಓಕೆನಾ, ಸೊ ಇದಾದ ನಂತರ ನೀವು
ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಮುಂಚೆ ನೀವು ಅಫಿಷಿಯಲ್ ನೋಟಿಫಿಕೇಶನ್ ಚೆಕ್ ಮಾಡಬಹುದಾಗಿರುತ್ತೆ. ಸೊ ಡೈರೆಕ್ಟ್ ಕ್ಲಿಕ್ ಹಿಯರ್ ಅಂತ ಏನಿದೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇದು ನೋಡಿ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಕ್ಲಿಯರ್ ಮೆಡಿಸಿನ್ ಅಂಡ್ ಅಲೈಡ್ ಸೈನ್ಸಸ್ INMS ಅಲ್ಲಿ ಕರೆದಿರುವಂತದ್ದು DRDO ತಿರುಂಪೂರು ದೆಹಲಿಯಲ್ಲಿ ಕರೆದಿರೋದು. ಓಕೆನಾ. ಸೊ ಪೇಡ್ ಇಂಟರ್ನ್ಶಿಪ್ 6 ಮಂತ್ ಇರುತ್ತೆ. ಲೊಕೇಶನ್ ಡೆಲ್ಲಿ 54 5,000 rupees ಪರ್ ಮಂತ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಕಂಪ್ಯೂಟರ್ ಸೈನ್ಸ್ ಇದು ಪೋಸ್ಟ್ ಕೋಡ್ ಇದನ್ನ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ ಸಬ್ಜೆಕ್ಟ್ ಅಲ್ಲಿ ಸ್ನೇಹಿತರೆ. ಮತ್ತು ಬಯೋ ಟೆಕ್ನಾಲಜಿ, ಬಯೋಮೆಡಿಕಲ್ ಇಂಜಿನಿಯರಿಂಗ್. ಓಕೆನಾ. ಸೊ ಮಿಷಿನ್ ಲರ್ನಿಂಗ್ ಇಂಜಿನಿಯರಿಂಗ್, ಕಂಪ್ಯೂಟೇಷನಲ್ ನ್ಯೂರೋ ಸೈನ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇವರಿಗೆ ಒಂದು ವೇಕೆನ್ಸಿ ಇದೆ. ಫಿಸಿಕ್ಸ್ ಗೆ ಒಂದು ವೇಕೆನ್ಸಿ ಇದೆ ಸ್ನೇಹಿತರೆ. ಕೆಮಿಕಲ್ ಇಂಜಿನಿಯರಿಂಗ್, ಮೆಟೀರಿಯಲ್ ಸೈನ್ಸ್ ಇಂಜಿನಿಯರಿಂಗ್, ನ್ಯಾನೋ ಟೆಕ್ನಾಲಜಿ ಈ ರೀತಿ ಇರೋದು. ಓಕೆನಾ. ಸೊ ಅದಾದ ನಂತರ ಪೋಸ್ಟ್ ಗ್ರಾಜುಯೇಷನ್ ಇಂಟರ್ನ್ಶಿಪ್ಸ್ ಗೆ ಮತ್ತು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಗೆ ಸೊ ಇದು ಕೂಡ ಸೇಮು. ಕಂಪ್ಯೂಟರ್ ಸೈನ್ಸ್ ಇದೆ, ಲೈಫ್ ಸೈನ್ಸ್, ಬಯೋಟೆಕ್ನಾಲಜಿ, ಕೆಮಿಸ್ಟ್ರಿ, ಕೆಮಿಕಲ್ ಸೈನ್ಸ್, ಕೆಮಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟೇಷನಲ್ ಕೆಮಿಸ್ಟ್ರಿ, ಮೆಟೀರಿಯಲ್ ಸೈನ್ಸ್, ನ್ಯಾನೋ ಟೆಕ್ನಾಲಜಿ ಈ ರೀತಿ ಇದೆ. ಅದ ನಂತರ ಪ್ಯಾರಾಮೊಲಜಿ ಮತ್ತೆ ಪ್ಯಾರಾಸಿಟಿಕ್ಸ್. ಓಕೆನಾ. ಸೊ 5 ವೇಕೆನ್ಸಿಗಳು ಇದಾವೆ. ಇದಾದ ನಂತರ ಮಿನಿಮಮ್ ಕ್ವಾಲಿಫಿಕೇಶನ್ ಏನಿರಬೇಕು, ಮತ್ತೆ ನೇಚರ್ ಆಫ್ ಇಂಟರ್ನ್ಶಿಪ್ ಏನಿರುತ್ತೆ, ನ್ಯಾಷನಾಲಿಟಿ, ಏಜ್ ಲಿಮಿಟ್, ಸೆಲೆಕ್ಷನ್ ಕ್ರೈಟೀರಿಯಾ ಹೇಗಿರುತ್ತೆ ಎಲ್ಲದೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ 75% ಮಾರ್ಕ್ಸ್ ಹೊಂದಿರುವಂತಹ ಕ್ಯಾಂಡಿಡೇಟ್ಸ್ ಗೆ ಇದು ಈಸಿಯಾಗಿ ಸಿಗುತ್ತೆ ಅಂತ ಬಿಟ್ಟು ಕೊಟ್ಟಿದ್ದಾರೆ. ಸೊ 10 ಆಫ್ 7.5 CGPA ನೀವು ಹೊಂದಿರಬೇಕಾಗಿರುತ್ತೆ ಸ್ನೇಹಿತರೆ. ಡೈರೆಕ್ಟರ್ ಆಫ್ ಇನ್ಸ್ಟಿಟ್ಯೂಷನ್ ಶುಡ್ ಪ್ರೊವೈಡ್ ದ ಪರ್ಮಿಷನ್ ಲೆಟರ್ ಟು ಹೈಲಿ ಡಿಸರ್ವಿಂಗ್ ಮಿಸ್ಟೀರಿಯಸ್ ಸ್ಟೂಡೆಂಟ್ಸ್ ಓನ್ಲಿ. ಓಕೆನಾ. ಸೊ ಇನ್ಸ್ಟಿಟ್ಯೂಟ್ ಹೆಡ್ ಎಕ್ಸಾಂಪಲ್ ಗೆ ಪ್ರಿನ್ಸಿಪಲ್, ಡಿನೋ ಅಥವಾ HODನೋ ಕೊಡ್ಬೋದಾಗಿರುತ್ತೆ ಸ್ನೇಹಿತರೆ ಈ ಒಂದು ಪರ್ಮಿಷನ್ ಲೆಟರ್ ನ. ಓಕೆನಾ. ಸೊ 6 ಮಂತ್ ನೀವು ಅದೇ ಇನ್ಸ್ಟಿಟ್ಯೂಟ್ ಅಲ್ಲೇ ನೀವು ಕೆಲಸ ಮಾಡ್ಬೇಕಾಗಿರುತ್ತೆ, ಅಂದ್ರೆ ಲ್ಯಾಬ್ ಅಲ್ಲಿ. ಸೊ ಆ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಲೆಟರ್ ಮಸ್ಟ್ ಅಂಡ್ ಶುಡ್. ಓಕೆನಾ. ಸೊ ಅದಾದ ನಂತರ ಅಕಾಡೆಮಿಕ್ ಮೆರಿಟ್ ಕೂಡ ನೀವು ಕಳಿಸಬೇಕಾಗಿರುತ್ತೆ. ಸೊ ಇಫ್ ರಿಕ್ವೈರ್ಡ್ ಎನ್ ಇಂಟ್ರಾಕ್ಷನ್ ಮೇ ಬಿ ಕಂಡಕ್ಟೆಡ್ ವಯಾ ವಿಡಿಯೋ ಕಾನ್ಫರೆನ್ಸಿಂಗ್ ಆರ್ ಟೆಲಿಫೋನ್. ಓಕೆನಾ. ಸೊ ಈ ರೀತಿ ಇದೆ. ಅದಾದ ನಂತರ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಗೆ ಮೇಲ್ ಮುಖಾಂತರನೇ ಅವರು ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇಲ್ಲ. ಸೊ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ನೋಡಿ, ಅಪ್ಲಿಕೇಶನ್ ಫಾರ್ ಪೇಡ್ ಇಂಟರ್ನ್ಶಿಪ್ ಪೋಸ್ಟ್ ಕೋಡ್